ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾಳು ಮೆಣಸಿನ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ತಿಳ್ಕೊತೀವಿ. ಯಾವುದೇ ಒಂದು ಬೆಳೆಯನ್ನು ಬೆಳೆಸೋದು ಎಷ್ಟು ಮಹತ್ವನೋ ಅದರ ಮುಂದಿನ ಸಂಸ್ಕರಣೆ ಮತ್ತು ಮಾರಾಟದವರೆಗಿನ ಏನು ಪ್ರಕ್ರಿಯೆ ಇದೆ ಅದು ಕೂಡ ಭಾಳ ಮಹತ್ವ ಇರುತ್ತೆ. ಯಾಕೆಂದರೆ ಗುಣಮಟ್ಟ ನಾವು ಉಳಿಸ್ಕೊಳ್ಳೋದನ್ನು ಬರೀ ಬೆಳೆ ಬೆಳೆಸುವಾಗ ಮಾಡಿದರೆ ಸಾಲದು, ಅದ್ರ ಮುಂದೆ ಏಕೆಂದರೆ ಸ್ವಾಭಾವಿಕವಾಗಿ ಇವತ್ತಿನ ಮಾರುಕಟ್ಟೆಯಲ್ಲಿ ಅದರ ಲಕ್ಷಣ ಏನಿದೆ ಅಂದರೆ ಅದೇನು ಹೊಳಪು ಇರ್ಬೋದು ಅಥವಾ ಇನ್ನೊಂದು ಏನು ಒಂಥರ ಚಾರ್ಮ್ ಏನಿರುತ್ತೆ ಆ ಒಂದು ಇದರದ್ದು. ಆಮೇಲೆ ಇವೊಂದು ಪ್ಯಾಕಿಂಗ್ವರೆಗಿನ ಇದು ಭಾಳ ಮಹತ್ವ ಆಗುತ್ತೆ. ಗುಣ ಅಂದರೆ ಅದರದ್ದು ದರ ನಿರ್ಧಾರದಲ್ಲಿ, ಅದರಲ್ಲೂ ಕಾಳುಮೆಣಸಿನಂಥ ವಿಶೇಷ ಪದಾರ್ಥಗಳು ಹೆಚ್ಚು ಭಾಳಷ್ಟು ಭಾಗ ರಫ್ತಾಗುತ್ತೆ ಅಥವಾ ಉತ್ತಮ ಗುಣಮಟ್ಟದ ಅಥವಾ ಹೆಚ್ಚು ಬೆಲೆ ಕೊಟ್ಟು ತಗೊಳ್ಳುವ ಗ್ರಾಹಕರ ಕೈ ಕೂಡ ಸೇರುತ್ತೆ. ಅಲ್ಲಿ ಸ್ವಲ್ಪ ಮಟ್ಟಕ್ಕೂ ಕೂಡ ನೀವು ಬೆಳೆಯೆಲ್ಲ ಚೆನ್ನಾಗಿ ಬೆಳೆಸಿ ಆಮೇಲೆ ನೀವು ಅದನ್ನು ಒಣಗಿಸುವ ಹಂತದಲ್ಲೋ ಇನ್ನೇನೋ ಹಂತದಲ್ಲಿ ಯಾವುದೋ ಒಂದು ಧೂಳೋ ಕಸನೋ ಇದಾಗಿ ಅಥವಾ ಸ್ವಲ್ಪ ಏನೋ ಕಲರು ಫೇಡಾಗಿ ಆದರೆ ನಿಮಗೆ ಅಲ್ಲಿ ದರದಲ್ಲಿ ನಿಮಗೆ ನುಕ್ಸಾನ ಆಗುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ಅದರ ಸಂಸ್ಕರಣೆ ಮಾಡೋದು ಕೂಡ ಭಾಳ ಮಹತ್ವ. ಇವತ್ತಿನ ಕಂತಿನಲ್ಲಿ ಡಾಕ್ಟರ್ ವೇಣುಗೋಪಾಲ್ ಸರ್ ನಮಗೆ ಕಾಳುಮೆಣಸಿನ ಕೊಯ್ಲು ಮತ್ತು ಅದರ ಸಂಸ್ಕರಣೆ ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ಹೇಗಿರಬೇಕಂತ ತಿಳಿಸ್ಕೊಡ್ತಾರೆ. ಬನ್ನಿ ನೋಡ್ಬೋಣ. ಸ್ನೇಹಿತರೆ, ನಾವೀಗ ಭಾಳ ಪ್ರಮುಖ ಘಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಎಲ್ಲ ಶ್ರಮದಿಂದ ಬೆಳೆ ಬೆಳೆಸಿರುತ್ತೀವಿ. ಬೆಳೆ ಬೆಳೆದಾಗ ನಾವು ಕೊಡೋ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಕ್ಸೆಪ್ಟ್ ಆಗಿರಬೇಕು. ಅದನ್ನು ಯಾವ ರೀತಿ ಅದಕ್ಕೆ ಒಂದು ಕೀಟನಾಶಕ ಆಗಲಿ ಅಥವಾ ಸಗಣಿ ಆಗಲಿ ಮತ್ತು ಹೆಚ್ಚು ಬೋಡೋ ಸುಣ್ಣ ಸೇರಿದ್ದಾಗಲಿ ಕಾಪರು ಹೆಚ್ಚು ಇಲ್ಲ ಆ ರೀತಿ ನಾವು ಅದನ್ನು ಹೊರಗಡೆ ತರಬೇಕು. ಇದು ಹಾರ್ವೆಸ್ಟ್ ಮಾಡಬೇಕಾದ್ರೆ ಕಾಳುಮೆಣಸಲ್ಲಿ ಅದನ್ನು ಕೊಯ್ಲಿಗೆ ಅಂತ ಹೋಗಬೇಕಾದ್ರೆ ಆ ತಳಿಗಳು ಬೇರೆ ಬೇರೆ ಹಂತದಲ್ಲಿ ಹಣ್ಣಾಗುತ್ತವೆ. ಮೊದಲು ಹಣ್ಣಾಗ ತಳಿಗಳಲ್ಲಿ ಲೋಕಲ್ ಒಂದು ತಳಿ ಇದೆ, ನಾವು ಅದಕ್ಕೆ ಸಪ್ತಮಿ ಅಂತ ಗುರುತಿಸಿದ್ದೀವಿ, ಮತ್ತು ಕರಿಮುಂಡ ಮತ್ತು ಹಾಗೆಯೇ ಬರುತ್ತೆ. ಆದರೆ ಪನ್ನೀರ್ 5, 9, 10, ಪನ್ನೀರ್ 1, 2 ಮತ್ತು ತೇವಮ್ಮು ಇವೆಲ್ಲ ಸಾಧಾರಣ ಒಂದು 5-10 ದಿವಸ ಇಂಟರ್ವಲಲ್ಲೇ ಅವು ಹಣ್ಣಾಗುತ್ತವೆ. ಮತ್ತು ಅತಿ ಕೊನೆಯಲ್ಲಿ ಹಣ್ಣಾಗ ಅಂಥ ಒಂದು ವೆರೈಟಿ ಅಂತಂದರೆ ಅದು ಐಂಪೀರಿಯಮನ್ ಮತ್ತು ಪಂಚಮಿ, ಇವುಗಳಿಗೆ ನಾವು ಕಾಯಬೇಕು. ಮತ್ತು ಚೋಲಮುಂಡಿ ಕೂಡ ಅಷ್ಟೇ, ಮೊದಲು ಹಣ್ಣಾಗ ತಳಿ ಅದು. ಆದರೆ ಕೊಯ್ಲು ಆಗಲಿಕ್ಕೆ ಮೊದಲು ಶುರು ಮಾಡಲಿಕ್ಕೆ ಮೊದಲು ನಾವು ಅದನ್ನು ಆ ವೆರೈಟಿ, ಈಗ ಇಲ್ಲಿ ನಾವು ನೋಡ್ತಾ ಇರೋದು ಪನ್ನೀರ್ 1. ಪನ್ನೀರ್ 1 ನೀವು ನೋಡಿದಾಗ ಸಾಧಾರಣ 2 ರೀತಿ ಉತ್ಪನ್ನಗಳು ನಮ್ಮ ದೇಶದಲ್ಲಿ ಮಾಡ್ತೀವಿ. ಒಂದು ಕರಿಮೆಣಸು, ಇನ್ನೊಂದು ಬಿಳಿ ಮೆಣಸು. ಬಿಳಿ ಮೆಣಸು ಅಂತಂದರೆ ಸಿಪ್ಪೆ ತೆಗೆದಿದ್ದು, ಹಣ್ಣಾಗಿದ್ದು ಸಿಪ್ಪೆ ತೆಗೆದು ಕೊಳೆಸಿ ಅದನ್ನು ಅದು ಬಿಸಿಲಲ್ಲಿ ಒಣಗಿಸಿದ್ದು ಅದು ಬಿಳಿ ಮೆಣಸು ಆಗುತ್ತೆ. ಬೋಳ್ಕಾಳು ಮೆಣಸು ಅಂತೂ ಕೂಡ ಇಲ್ಲಿ ನಾವು ಸ್ಥಾನೀಯವಾಗಿ ಅದನ್ನು ಕರಿತಾ ಇದ್ದೀವಿ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದಕ್ಕೆ ವೈಟ್ ಪೇಪರ್ ಅಂತ ಕರೀತಾರೆ. ವೈಟ್ ಪೇಪರ್ ಮಾಡಬೇಕಾದ್ರೆ ಸಾಧಾರಣ ನಾವು ಇನ್ನೂ ಕಾಯ್ತೀವಿ, ಇನ್ನೂ ಒಂದು 15 ದಿವಸ ನಾವು ಕಾಯ್ತೀವಿ. ಯಾಕಂದರೆ ಸಾಧಾರಣ ಹೆಚ್ಚು ಭಾಗ ಅದು ಹಣ್ಣಾಗಿರಬೇಕು ಸರಗಳು. ಈಗ ನಾವು ನೋಡ್ತಾ ಇರೋದ್ರಲ್ಲಿ ಒಂದು 15-20% ಅಲ್ಲಿ ಹಣ್ಣಾಗಿದೆ, ಮತ್ತು ತುದಿನಲ್ಲಿ ಕೂಡ 1-2 ಕಾಳುಗಳು ಹಣ್ಣಾಗಿದೆ. ಇದು ಕರಿಮೆಣಸು ನಾವು ಮಾಡಲಿಕ್ಕೆ ಒಂದು ಪ್ರಮುಖ ಘಟ್ಟ. ಇದನ್ನು ನಾವು ನೋಡಿ ನಿರ್ಧಾರ ಮಾಡಬೇಕು. ಮತ್ತು ಅದೇ ಬಳ್ಳಿನಲ್ಲಿನೇ ಹಣ್ಣಾಗಿದ್ದು ಇರುತ್ತೆ, ಬಲ್ತು ಕಾಳುಗಳು ಇರುತ್ತೆ, ಸ್ವಲ್ಪ ಹಾಲು ಕಾಳು ಕೂಡ ಇರುತ್ತೆ. ಹಾಲು ಕಾಳು ಕೇವಲ ಒಂದು 3% ಇದ್ದರೂ ಸಾಕು. ಆದರೆ ನಾವು ತುಂಬ ಹಣ್ಣಾಗಲಿಕ್ಕೆ ಅಂತ ಬಿಟ್ಟರೆ ಪಕ್ಷಿಗಳು ಬಂದು ಹಣ್ಣನ್ನೆಲ್ಲ ಬಿದ್ದು ಅಥವಾ ಏನಾದ್ರು ಗಾಳಿ ಬೀಸಿದಾಗ ಹಣ್ಣುಗಳು ಉದುರೋಗುತ್ತವೆ. ಹಣ್ಣು ಅದರಲ್ಲೂ ಕೂಡ ನಮಗೆ ನಷ್ಟ ಆಗುತ್ತೆ. ಹಾಗಾಗಿ ನಾವು ಹಾರ್ವೆಸ್ಟು ಮಾಡೋದಕ್ಕೆ ನೋಡ್ಕೊಳ್ಬೇಕು. ಒಂದು 3% ಹಾಲುಗಾಳಿದ್ರೂ ಕೂಡ ನಾವು ಅದನ್ನು ಶುರು ಮಾಡಬೇಕು ನಾವು ಹಾರ್ವೆಸ್ಟಿಂಗು. ಯಾಕಂದರೆ ಅದು ಹಾರ್ವೆಸ್ಟು ಫಸಲು ಕುಯ್ಯೋ ಹಂತದಲ್ಲಿ ಸ್ವಲ್ಪ ಕಾಳು ಉದುರಿ ಡ್ಯಾಮೇಜ್ ಆಗೋದಿರುತ್ತೆ, ಅದರೂ ಕೂಡ ನಾವು ನಿಲ್ಲಿಸ್ಬೋದು. ಇದು ಪನ್ನೀರ್ 1ನಲ್ಲಿ ಕಾಳುಗಳು ಜಾಸ್ತಿ ಉದುರೋದಿಲ್ಲ ನಾವು ಕುಯ್ಲು ಹಂತದಲ್ಲಿ. ಆದರೆ ಕೆಲವೊಂದು ವೆರೈಟಿಗಳಿದೆ, ಈ ಒಕ್ಕಾಳು ಕೂಡ ಅದರಲ್ಲಿ ಒಂದು ಸೇರಿ ಹೋಗುತ್ತೆ. ಮತ್ತು ಹಾಗೆಯೇ ಕುದುರುಗೊಟ್ಟ ಅಂತ ಒಂದು ವೆರೈಟಿ ಇದೆ, ಅವುಗಳು ಕೈ ಹಾಕಿದ್ರೆ ಸಾಕು. ಮತ್ತು ನಮ್ಮಲ್ಲಿ ಇಲ್ಲಿ ಸ್ಥಾನೀಯಕ್ಕೆ ಒಂದು ಮೆಣಸಿದೆ, ಅದಕ್ಕೆ ನುಚ್ಚು ಮೆಣಸು ಅಂತೀವಿ. ಕೈ ಹಾಕಿದ್ರೆ ಸಾಕು, ಕಾಳುಗಳೆಲ್ಲ ಉದುರೋಗ್ತಾ ಇರುತ್ತೆ. ಆವಾಗ ಕೆಳಗಡೆ ಒಂದು ಟಾರ್ಪಾಲಿನ ಹಾಕ್ಕೊಂಡು ನಾವು ಅದನ್ನು ಫಸಲು ಕೊಯ್ಲಿಕ್ಕೆ ನಾವು ಶುರು ಮಾಡಬೇಕು. ಇಲ್ಲಿ ನೀವು ಗಮನಿಸಿ, ಈಗಾಗಲೇ ಅದು ಇದೊಂದು 7-8 ಬಳ್ಳಿಗಳು ಒಂದು ಕ್ಲಸ್ಟರಲ್ಲಿದೆ. ಇದರಲ್ಲಾಗಲೇ ಒಂದು 15-20% ಆಗಲೇ ಅದು ಹಣ್ಣಾಗಿರೋದು ಕಾಣ್ತಾ ಇದೆ. ಇದು ಈಗ ನಾವು ಇದು ಫಸಲು ಕೊಯ್ಲಿಕ್ಕೆ ನಾವು ಆರಂಭ ಮಾಡಲಿಕ್ಕೆ ಇದು ನಮಗೆ ಸೂಚನೆ.
ಕಾಳುಮೆಣಸು ಕೊಯ್ಲಿಗೆ ವಿವಿಧ ರೀತಿಯ ಏಣಿಗಳು ಬಳಸ್ತಾರೆ. ಅಲ್ಯೂಮಿನಿಯಂನಲ್ಲಿ ಮಾಡಿರೋ ಅಂಥ ಏಣಿಗಳು, ಫೈಬರಲ್ಲಿ ಮಾಡಿದ್ದ ಏಣಿಗಳು, ಮೊದಲೆಲ್ಲ ಬಿದಿರಿನಲ್ಲಿ ಮಾಡಿದ್ದ ಏಣಿಗಳು ಬಳಸ್ತಾರೆ. ನಾವು ಕಾಫಿ ತೋಟಗಳಲ್ಲಿ ಹೋದ್ರಂತೂ 60-65 ಅಡಿ ಎತ್ತರದ್ದು ಕೂಡ ಫಸಲು ಕೊಯ್ಬೇಕು. ಆವಾಗ ಬೇರೆ ಬೇರೆ ಹಂತದಲ್ಲಿ ಒಂದು 20 ಅಡಿ ಏಣಿ, 32 ಅಡಿ ಏಣಿ, ನಂತರ 2 ಏಣಿಗಳನ್ನ ಜೋಡಣೆ ಮಾಡಿ ಅದನ್ನು 60 ಅಡಿ ಏಣಿ ಕೂಡ ಮಾಡಿ ಅದನ್ನು ಕೊಯ್ತಾರೆ. ಈಗ ತಾವು ನೋಡ್ತಾ ಇರೋದು 30 ಅಡಿ ಏಣಿಗಳು. ಕೊಯ್ಲು ಮಾಡೋದು ಕೂಡ ಒಂದು ಸ್ಕಿಲ್ಲು. ಅವರು ಒಂದು ಏಣಿನ ಅದನ್ನು ಆಸರೆಗಿಟ್ಟು ಅದನ್ನು ಕಟ್ಟಿ ಎಲ್ಲ ರೀತಿ ಮುಂಜಾಗ್ರತಾ ಸುರಕ್ಷಾ ಕ್ರಮಗಳನ್ನ ಅಳವಡಿಸಿ ಅವರು ಅದನ್ನು ಕೊಯ್ಲು ಶುರು ಮಾಡ್ತಾರೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ಅವರು ಏಣಿ ಹಾಕಿದ್ದು ಪೂರ ಅದು ಏನು 30 ಅಡಿ ಇದು ಬಳ್ಳಿ ಇದೆಯಲ್ಲ, ಅದು ಪೂರ್ತಿ ಕೂಡ ಫಸಲು ಅದನ್ನು ಕೊಯ್ಬೋದು. ಕೆಲವು ಕಡೆ ಜಾಸ್ತಿ ಹಣ್ಣಾದರೆ ಇಲ್ಲಿ ನೇರವಾಗಿ ನಾವು ಕೊಯ್ತಾ ಇದ್ದೀವಿ. ಜಾಸ್ತಿ ಹಣ್ಣಾಗಿದ್ದ ಕಡೆ ಒಂದು ಸಣ್ಣ ಟಾರ್ಪಾಲಿನ್ ಕೂಡ ನಾವು ಕೆಳಗಡೆ ಹಾಕ್ತೀವಿ. ಬಿದ್ದ ಕಾಳುಗಳು ಕೂಡ ಅದನ್ನು ನಾವು ಆರಿಸ್ಕೊಳ್ಬೇಕಾಗ್ತದೆ ನಂತರ. ಹಾಗಾಗಿ ಟಾರ್ಪಾಲಿನ್ ಹಾಕಿದ್ರೆ, ಅದು ಪ್ಲಾಸ್ಟಿಕ್ ಟಾರ್ಪಾಲಿನ್ ಹಾಕಿದ್ರೆ ಕಾಳುಗಳು ಸ್ಪ್ರಿಂಗ್ ಥರ ಜಂಪ್ ಆಗಿ ಹೋಗ್ತಾ ಇರುತ್ತೆ. ಇಲ್ಲಿ ಅಗ್ರೋಶೇಡ್ ನೆಟ್ ಆದರೂ ಆಗಲಿ ಅಥವಾ ಗೋಣಿ ತಾಟುಗಳಾಗಲಿ ಅದನ್ನು ಬುಡಭಾಗಕ್ಕೆ ನಾವು ಹಾಕ್ಕೊಳ್ಬೇಕು. ಈ ರೀತಿ ಅದನ್ನು ಅವರು ಕೊಯ್ಲು ಮಾಡ್ಬೋದು. ಇದು ಎಷ್ಟು ಮಟ್ಟಿಗೆ ಇವರು ತಯಾರಾಗಿರ್ತಾರೆ ಅಂತಂದರೆ ನಾವು ಕಲ್ಪನೆ ಮಾಡಲಿಕ್ಕೂ ಆಗೋದಿಲ್ಲ. ಸರಾಸರಿ 43 kgನೂ ಬರುತ್ತವೆ. ಈಗ ಇಲ್ಲಿ ಈ ತೋಟದಲ್ಲಿ 100 kg ಅಷ್ಟು ಕೊಯ್ತಾ ಇದ್ದಾರೆ. ಒಂದು ಹೆಣ್ಣುಮಗಳು, ಸೇಲಮಿಂದ ಬಂದ ಒಂದು ಹೆಣ್ಮಗಳು 157 kg ಕೂಡ ಅವಳು ಸರಾಸರಿ ಕುಯ್ದಿದ್ದಾಳೆ ಎಣ್ಣೆ ಹಾಕ್ಕೊಂಡು. ಅವ್ರು ಅಚ್ಚುಕಟ್ಟಾಗಿ ಕಚ್ಚೆ ಹಾಕ್ಕೊಂಬಿಟ್ಟು ಸ್ಕಿಲ್ 30 ಅಡಿ ಎತ್ತರ ಇರಲಿ ಬಳ್ಳಿ, ಅದನ್ನು ಕುಯ್ತಾರೆ. ನಾನೇ ಕೂತ್ಕೊಂಡು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, 157 kg ಸರಾಸರಿ ಬಂತು. ಸ್ನೇಹಿತರೆ, ನಾವು ಕಾಳುಮೆಣಸು ಕೊಯ್ಲನ್ನ ನಿರ್ಧಾರ ಮಾಡಬೇಕಾದ್ರೆ ಯಾವ ವೆರೈಟಿ ನಾವು ಹಾಕಿದ್ದೀವಿ ಅನ್ನೋದು ಕೂಡ ನಾವು ಗಮನಿಸಿರಬೇಕು. ಇದು ಕಾಳುಮೆಣಸನ್ನ ನಾವು ಕೊಯ್ದ ನಂತರ ಅದನ್ನು ಒಣಗಿಸ್ಬೇಕಾದ್ರೆ ಸುಮಾರು 28%ಇಂದ 42%ವರೆಗೂ ಕೂಡ ನಾವು ಅದನ್ನು ರಿಕವರಿ ಪಡಿಬೋದು. ಅಂದರೆ ನಾವು 100 kg ಹಸಿ ಕಾಳನ್ನ ನಾವು ಒಣಗಿಸಿದ್ರೆ 28 kgದಿಂದ ಹಿಡಿದು 42 kgವರೆಗೂ ಕೂಡ ಒಣಕಾಳು ಬರ್ಬೋದು. ಆದರೆ ನಾವು ನಿರ್ಧಾರ ಮಾಡಬೇಕಾದ್ರೆ ಮಿನಿಮಮ್ ಒಂದು 15ರಿಂದ 20% ಅದರಲ್ಲಿ ನಮಗೆ ಹಣ್ಣು ಆಗಿರೋದು ಸರಗಳು ನೋಡ್ಬೋದು. ಈಗ ನಾವಿಲ್ಲಿ ಫೋಕಸ್ ಮಾಡ್ತಾ ಇರೋದು ಗಿಡ ನೋಡಿದ್ರೆ ಅದು ಐಂಪಿರಿಯನ್ನು. ಇದು ಪಂಚಮಿ ಮತ್ತು ಐಂಪಿರಿಯನಲ್ಲೇ 2-3 ವೇರಿಯಂಟ್ಸ್ ಇದೆ. ಇದು ಎಲ್ಲ ತಳಿಗಳಲ್ಲೂ ಕೂಡ ಅಲ್ಲಿ ಭಾಳ ಲೇಟಾಗಿ ಹಣ್ಣಾಗೋಂಥ ಒಂದು ವೆರೈಟಿ ಇದು. ಇದರಲ್ಲೇನಾದ್ರು ನಾವು ಪನ್ನೀರ್ ಜೊತೆಗೆ ಸೇರಿಸಿ ನಾವು ಕೊಯ್ಲು ಶುರು ಮಾಡಿದ್ರೆ, ಪನ್ನೀರಲ್ಲಿ ಸಾಧಾರಣ ನಮಗೆ 32ರಿಂದ 37%ವರೆಗೂ ಕೂಡ ನಮಗೆ ಅದರಲ್ಲಿ ರಿಕವರಿ ಬರುತ್ತೆ. ಅಂದರೆ 100 kgನಲ್ಲಿ 32ರಿಂದ ನಮಗೆ 37 kgವರೆಗೂ ಬರುತ್ತೆ. ಸಾಧಾರಣ 33ರಿಂದ 34% ಅಂತೂ ರಿಕವರಿ ಬರಬೇಕು. ಅದ್ರ ಜೊತೆಗೆ ನಾವು ಪನ್ನೀರ್ ಜೊತೆಗೆ ನಾವು ಐಂಪಿರಿಯನ್ ಕೂಡ ನಾವು ಸೇರಿಸಿ ನಾವು ಫಸಲು ತೊಗೊಳಿದ್ರೆ ಆವಾಗ ನಮಗೆ ರಿಕವರಿ ಡ್ರಾಪ್ ಆಗುತ್ತೆ. ಇದನ್ನು ಪ್ರತ್ಯೇಕವಾಗಿ ನಾವು ಅದನ್ನು ಗುರುತಿಸಿ, ಪಂಚಮಿ ಇವೆರಡು ವೆರೈಟಿಗಳು ಒಂದೇ ತೋಟದಲ್ಲಿದ್ದಾಗ ಪ್ರತ್ಯೇಕವಾಗಿ ನಾವು ಐಂಪಿರಿಯನ್ನ ನಾವು ಕೊಯ್ಬೇಕಾಗುತ್ತೆ. ಈಗ ನಮ್ಮಲ್ಲಿ ಏನಂದರೆ ಈಗಲೂ ಕೂಡ ಅಷ್ಟೇ, ದೊಡ್ಡ ಪ್ಲ್ಯಾಂಟ್ಗಳು ಅಂದರೆ ಕಾಫಿ ಪ್ಲ್ಯಾಂಟ್ಗಳಾಗಲಿ ಅಡಿಕೆ ಪ್ಲ್ಯಾಂಟ್ಗಳಾಗಲಿ ಒಮ್ಮೆಗೆ ಒಂದೇ ಸರ್ತಿನೇ ಅವರು ಕೊಯ್ತಾರೆ. ಅದೇ ಬೇರೆ ದೇಶಗಳಲ್ಲಿ ಎಲ್ಲಿ ಬೋಳ್ಕಾಳು ಮೆಣಸು ಅಥವಾ ಹೆಚ್ಚು ರಿಕವರಿ ಪಡಿಬೇಕು ಅಂತ ಆಸಕ್ತಿ ಇರೋವಂಥವರು 2-3 ಬಾರಿ ಅದನ್ನು ಫಸಲನ್ನ ಕೊಯ್ತಾರೆ. ಅವರು ಪ್ರತಿ ಸರ್ತಿ ಕೊಯ್ಬೇಕಾದ್ರೂ ಕೂಡ ಹಣ್ಣು ಕಂಡಿರಬೇಕು, ಆ ಸರಗಳು ಮಾತ್ರ ತೊಗೊಳ್ತಾರೆ. ಮತ್ತು ನಂತರ ಇನ್ನೊಂದು ಸರ್ತಿ ಹಾಗೆ ರಿಪೀಟ್ ಮಾಡ್ತಾರೆ. 2-3 ಬಾರಿ ಅವರು ಕೊಯ್ತಾರೆ. ಒಂದೇ ಸರ್ತಿಗೆ ಏನಾದರೂ ಕೊಯ್ಬೇಕಾದ್ರೆ, ಫಸಲು ತೆಗಿಬೇಕಾದ್ರೆ ವೆರೈಟಿಗಳು ಮಿಕ್ಸ್ ಆದರೆ ನಮಗೆ ರಿಕವರಿ ಡ್ರಾಪ್ ಆಗುತ್ತೆ. ಇದಂತೆ ಎಚ್ಚರಿಕೆ ತಾವು ಪಡಿಬೇಕು. ಈಗ ಇಲ್ಲಿ ಮುಂದೆ ನೋಡ್ತಾ ಇರೋದು ತಾವು ಇಂಪೀರಿಯನು, ಅದರಲ್ಲೂ ಕೂಡ ಸೆಲೆಕ್ಟ್ ಮಾಡಿದ ಒಂದು ವೆರೈಟಿ ಪಂಚಮಿ. ಅದ್ರ ಹಿಂಭಾಗ ನಾವು ನೋಡ್ತಾ ಇರೋದು ಪನ್ನೀರ್ 4. ಪನ್ನೀರ್ 4 ರೆಡಿ ಇದೆ, ಇಂಪೀರಿಯನ್ ರೆಡಿ ಇಲ್ಲ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ
ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸ್ನೇಹಿತರೆ, ಈಗ ನಾವು ಕಾಳು ಮೆಣಸು ಸಂಸ್ಕರಣೆದು ಮುಂದಿನ ಹಂತಕ್ಕೆ ನಾವು ಬಂದಿದ್ದೀವಿ. ನಿನ್ನೆ ಈ ತೋಟದಲ್ಲಿ 9 ಜನ ಕುಯ್ದರು. 9 ಜನ 1600 kg ಅಷ್ಟು ಕುಯ್ದಿದ್ದಾರೆ. ಇಲ್ಲಿ ನೀವು ಗಮನಿಸ್ತಾ ಇರೋ ರಾಶಿ ಮತ್ತು ಇಲ್ಲಿನ ಸರಗಳು ಕೂಡ ಅದು ಅದರದ್ದು ಒಂದು ಭಾಗ. ಮೊದಲು ನಾವು ಕೊಯ್ಲು ಮಾದ ನಂತರ ನಾವು ಇಲ್ಲಿಗೆ ತರ್ತೀವಿ. ಈಗ ಈರಿ ತೋಟದಲ್ಲಿ ಈಗ ಎಲ್ಲ ಮೆಣಸು ಕೂಡ ಇದು ಕರಿ ಮೆಣಸು ಆಗ್ತಾಯಿದೆ. ಅಂದರೆ ಯಾರು ಬಿಳಿ ಮೆಣಸು ಮಾಡಬೇಕು ಅಂತ ಇಷ್ಟಪಡ್ತಾರೋ ಅವರು ಕೊಯ್ಲು ಬಾದ ನಂತರ ಈ ಬಲ್ತಿದ್ದು ಮತ್ತು ಹಣ್ಣಾದ್ದು ಮೊದಲು ಇದನ್ನು ಆರಿಸಿ ಪ್ರತ್ಯೇಕ ಮಾಡ್ಕೊಳ್ಬೇಕು. ಮತ್ತು ಹಸಿರಾಗಿರೋದನ್ನ ಅದನ್ನು ಸಪ್ರೇಟ್ ರಾಶಿ ಇರಬೇಕು. ಇದನ್ನು ಸಪ್ರೇಟಾಗಿ ನಾವು ಡಿಕೋನಿಂಗ್ ಹಾಕ್ಕೊಳ್ತೀವಿ. ನಾವು ಇದನ್ನು ಡಿಕೋನಿಂಗ್ ಮಾಡಿದ ನಂತರ ಅದನ್ನು ನಾವು ಅಗ್ರೋಸೇಟ್ ಬ್ಯಾಗಲ್ಲಿ ಹಾಕಿ ಹರಿಯ ನೀರು ಅಥವಾ ನೀರಿನ ಸಂಪರ್ಕ ಇರೋ ಅಂಥ ಒಂದು ತೊಟ್ಟಿಗಳಲ್ಲಿ ಅದನ್ನು ಮುಳುಗಿಸ್ತೀವಿ. ಮುಳುಗಿಸಿ ಸಾಧಾರಣ 9 ರಿಂದ 12 ದಿವಸ ಅದು ಕೊಳೆಯುತ್ತೆ. ಆ ಕೊಳೆಯೋ ಹಂತದಲ್ಲಿ ಕೆಳಭಾಗದಿಂದ ನೀರು ಅದಕ್ಕೆ ಹೋಗ್ತಾ ಇರಬೇಕು, ಮೇಲ್ಭಾಗದಿಂದ ನೀರು ಆಚೆ ಹೋಗ್ತಾ ಇರಬೇಕು. ಆ ಥರ ಒಂದು ವ್ಯವಸ್ಥೆ ಇರಬೇಕು ತೊಟ್ಟಿಗಳು. ಅಥವಾ ಹರಿಯ ನೀರು ಒಂದು ಸ್ಟ್ರೀಮು ಅಲ್ಲಿ ಕೂಡ ನಾವು ಚೀರುಗಳಲ್ಲಿ ಇಡಬೇಕು. ಈಗೇನಂತ ಅಂದರೆ ಆ ಥರ ಇಟ್ಟರೆ ನಮಗಿಂತ ಹೆಚ್ಚು ಕಳ್ಳರು ಕೂಡ ಬರ್ತಾ ಇರ್ತಾರೆ. ಹಾಗಾಗಿ ಎಲ್ಲ ರೀತಿ ಕಳವಾಗದಂಥ ವ್ಯವಸ್ಥೆ ಇರೋಂಥ ಜಾಗದಲ್ಲಿ ತೊಟ್ಟಿಗಳಿಟ್ಟು ತೊಟ್ಟಿ ಬುಡಭಾಗದಿಂದ ಕೆಳಗಡೆಯಿಂದ ನೀರು ಹೋಗಿ ಮೇಲ್ಗಡೆಯಿಂದ ನೀರು ಚೆಲ್ಲಬೇಕು, ಹೋಗ್ತಾ ಇರಬೇಕು. ಆ ರೀತಿ ವ್ಯವಸ್ಥೆ ಇಡಬೇಕು. ನಿಂತ ನೀರಲ್ಲಿ ಹಾಕಿದ್ರೆ ಕಾಳು ತುಂಬ ಕೊಳೆತು ಕೆಟ್ಟ ವಾಸನೆ ಬರೋಕ್ಕೆ ಶುರುವಾಗುತ್ತೆ. ಅದು ಬೇಡ. ನೀರು ಪ್ರತಿ ದಿವಸ ನೀರು ಹೋಗ್ತಾ ಇರಬೇಕು. ಸಾಧ್ಯ ಆದರೆ ಪ್ರತಿದಿನ ನೀರು ಬದಲಾವಣೆ ಆದರೆ ಆ ಬಿಳಿ ಮೆಣಸು ಮಾಡಲಿಕ್ಕೆ ಒಳ್ಳೆ ಗುಣಮಟ್ಟದ ಬಿಳಿ ಮೆಣಸು ಕೂಡ ಬರುತ್ತೆ. ಇನ್ನು ಈ ಕರಿ ಮೆಣಸು ಮಾಡಬೇಕಾದ್ರೆ ಈಗ ಪ್ರತ್ಯೇಕ ಮಾಡಿ ಆಯಿತು. ಈಗ ಹಸಿರುದು ನಾವು ಇದು ಹಣ್ಣು ಬಲ್ತಿದ್ದು ತೊಗೊಂಡಿದ್ದೀವಿ. ಇದು ಬಿಳಿ ಮೆಣಸು ಮಾಡಲಿಕ್ಕೆ ಹೋಗುತ್ತೆ, ಅದು ಕರಿ ಮೆಣಸು ಮಾಡಲಿಕ್ಕೆ ಹೋಗುತ್ತೆ. ಈಗ ಬೇರೆ ಬೇರೆ ವಿಧಾನಗಳಿದೆ. ಮೊದಲಂತೂ ಈ ಗೋಣಿಚೀಲದಲ್ಲಿ ಹಾಕಿ ತುಳಿದು ಕಾಳನ್ನ ಬೇರ್ಪಡಿಸ್ತಾಯಿದ್ರು. ಈಗ ವಾಲ್ಯೂಮ್ ಜಾಸ್ತಿ ಇದೆ, ತಂತ್ರಜ್ಞಾನದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಇದಕ್ಕೆ ಸಪ್ರೇಟಾಗಿ ಡಿಫ್ರೆಂಟ್ ಬೇರೆ ಬೇರೆ ಕೆಪಾಸಿಟಿ ಇರೋ ಅಂಥ ಡಿಕೋನಿಂಗ್ ಮಿಷಿನ್ಗಳು ಇದೆ. ಈ ತೋಟದಲ್ಲಿ ನಾವು ನಿರೀಕ್ಷೆ ಮಾಡೋದು ಒಂದು 14 ರಿಂದ 16 ಟನ್ನು ಒಣಗಿದ್ದು ಪೆಪ್ಪರ್ ಬರೋ ಅಂಥದ್ದು. ಅಷ್ಟಕ್ಕೆ ಈ ಪ್ರಮಾಣ ಮಧ್ಯಮ ಕೆಪಾಸಿಟಿದು ಒಂದು ಡಿಕೋನಿಂಗ್ ಮಿಷಿನ್ ಸಾಕು. ಇದರಲ್ಲಿ ನಾವು ಡಿಕೋನಿಂಗ್ ಮಾಡೋ ಹಂತದಲ್ಲಿ ಕಾಳು ಸಪ್ರೇಟ್ ಆಗುತ್ತೆ ಮತ್ತು ಅದು ತೆನೆದು ಭಾಗ, ಅದಕ್ಕೆ ನಾವು ಇಲ್ಲಿ ಲೋಕಲಾಗಿ ಗುಂಜು ಅಂತ ಹೇಳ್ತೀವಿ, ಇದು ಬರುತ್ತೆ. ಇದು ಕೆಲವು ಈಗ ನಾವು ಕಾಫಿ ತೋಟಗಳೆಲ್ಲ ಆದರೆ ಇಲ್ಲಿ ಎಲ್ಲ ಪೂರಕ ವಾತಾವರಣ ಇರೋದ್ರಿಂದ ಗುಂಜಿನ ಪ್ರಮಾಣ ಕೇವಲ 100 kgನಲ್ಲಿ ನಾವು ಶುರು ಮಾಡಿದ್ರೆ ಒಂದು 6 ರಿಂದ 8% ಮಾತ್ರ ಬರುತ್ತೆ. ಕಾಫಿ ತೋಟಗಳಲ್ಲಿ ಇದು 10 ರಿಂದ 14% ಕೂಡ ಇದು ಬರುತ್ತೆ ಗುಂಜು ತೂಕ ವೆಟ್ಟು. ಇದರಲ್ಲಿ ಮಿಕ್ಕಿದೆಲ್ಲ ಪೂರ್ತಿ ಕಾಳಿರುತ್ತೆ. ಬಿಳಿ ಮೆಣಸು ವೈಟ್ ಪೇಪರ್ ಮಾಡಬೇಕಾದ್ರೆ ಒಂದು ಎಚ್ಚರಿಕೆ ತೊಗೊಳ್ಬೇಕು. ಏನಂದರೆ ಬಿಳಿ ಮೆಣಸು ಮಾಡಬೇಕಾದ್ರೆ ತುಂಬ ಎಳೆತು ಪೂರ ಬಲಿಯದ ನಾವು ತೆನೆಗಳಲ್ಲಿ ಕಾಳುಗಳಲ್ಲಿ ನಾವು ಮಾಡೋಕ್ಕೆ ಹೋದರೆ ಅದ್ರದ್ದು ರಿಕವರಿ ಭಾಳ ಕಡಿಮೆ ಬರುತ್ತೆ. ನಮ್ಗೆ ಅತಿ ಕಡಿಮೆ ಅಂದರೂ ಕೂಡ ನಮಗೆ ಒಂದು 100 kg ಹಸಿರಲ್ಲಿ ಒಂದು 20 ರಿಂದ 26% ಅಷ್ಟು ಆದ್ರೂ ನಮಗೆ ಬಿಳಿ ಕಾಳು ಸಿಗಬೇಕು. ಅದು ಹೇಗೆ ಸಾಧ್ಯ ಅಂತಂದರೆ ಪೂರ್ತಿ ಹಣ್ಣಾಗಿದ್ದಾಗಲಿ ಹಣ್ಣಾಗ್ತಾ ಇರೋ ಹಂತದಲ್ಲಿರೋ ಅಂಥ ತೆನೆಗಳನ್ನ ಬೇರ್ಪಡಿಸಿ ಅದನ್ನು ನಾವು ಡಿಕೋನಿಂಗ್ ಮಾಡಿ ಅದನ್ನು ನಾವು ಪ್ರೊಸೆಸಿಂಗ್ ತೊಗೊಂಡೋದ್ರೆ ನಮಗೆ
ಹೈ ಪರ್ಸೆಂಟೇಜು ಬಿಳಿ ಮೆಣಸು ಸಿಗುತ್ತೆ. ಆದರೆ ಹೀಗೆ ಹಸಿರಾಗಿರೋದನ್ನ ನಾವು ಬೋಳ್ಕಾಳು ಮೆಣಸು ನಾವು ತೊಗೊಳಕ್ಕೆ ಅಂತ ಹೋದರೆ ನಮಗೆ ಅದರಲ್ಲಿ 1-2% ಬೋಳ್ಕಾಳು ಬಿಳಿ ವೈಟ್ ಪೇಪರ್ ಬರೋದು ಸ್ವಲ್ಪ ನಮಗೆ ಕಡಿಮೆ ಆಗುತ್ತೆ. ಮಾರ್ಕೆಟಲ್ಲಿ ವಿವಿಧ ರೀತಿ ಡಿಕೋನಿಂಗ್ ಮಿಷಿನ್ಗಳಿದೆ. ಆದರೆ ಕೆಲವು ಸರ್ತಿ ಅವರು ಸರಿಯಾಗಿ ಅದು ಆ ಮಿಷಿನ್ ಅಡ್ಜಸ್ಟ್ ಮಾಡ್ತಾಯಿದ್ರೆ ಈ ಕಾಳು ಕೂಡ ಡ್ಯಾಮೇಜ್ ಆಗುತ್ತೆ. ಅದನ್ನು ನಾವು ಪರೀಕ್ಷೆ ಹೇಗೆ ಮಾಡೋದು ಅಂತಂದರೆ, ಈಗ ಬಿದ್ದು ಹಸಿರು ಕಾಳಲ್ಲಿ ನಮ್ಮ ಕೈನ ಹೀಗಿಟ್ಟು ಹೀಗೆ ನೋಡಿದ್ರೆ ತುಂಡ ಆಗಿದ್ದು ಹಸಿರು ಭಾಗ ಇದ್ದರೆ ಆ ಮಿಷಿನು ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡೋದು ಇದೆ ಅಂತ. ಇಲ್ಲಿ ನೋಡಿ, ಇದು ನಿನ್ನೆ ಸಾಯಂಕಾಲ ಬಂದಿದ್ದು ಹಾರ್ವೆಸ್ಟ್ ಮಾಡಿದ್ದು, ಈಗ ಬೆಳಿಗ್ಗೆ ಆಗಲೇ ಅದನ್ನು ಡಿಕೋನಿಂಗ್ ಮಿಷಿನ್ ಮಾಡಿದ್ವಿ. ಇದು ಯಾವ ರೀತಿ ನಮಗೆ ಇದು ಕಾಳುಗಳು ಏನು ಡ್ಯಾಮೇಜ್ ಆಗಿಲ್ಲ, ಮತ್ತು ಸಿಪ್ಪೆಗೆ ಅದು ಸರ್ಫೇಸ್ ಅಂತೂ ಭಾಳ ಚೆನ್ನಾಗಿದೆ, ಆಕಾರ ಎಲ್ಲ ಚೆನ್ನಾಗಿದೆ, ಮತ್ತು ಉತ್ತಮ ಗುಣಮಟ್ಟದ ಕರಿಮೆಣಸು ಇದರಿಂದ ಗ್ಯಾರಂಟಿಯಾಗಿ ನಾವು ಪಡಿಬೋದು. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಸ್ನೇಹಿತರೆ, ನಾವು 2 ಹಂತ ಮುಗಿಸಿದ್ವಿ. ಒಂದು ತೋಟದಲ್ಲಿ ಕೊಯ್ಲು ನಂತರ ಡಿಕೋನಿಂಗ್ ಮಾಡೋದು, ಕಾಳು ಬೇರ್ಪಡಿಸೋದು. ಬೇರ್ಪಡಿಸಿದ ನಂತರ ಕಾಳುಗಳನ್ನ ಮತ್ತು ಕರಿಮೆಣಸು ಮಾಡಲಿಕ್ಕೆ ನಾವು ಹೊರಟಾಗ ಬೇರೆ ಬೇರೆ ಹಂತಗಳಿದೆ, ಬೇರೆ ಬೇರೆ ವಿಧಾನಗಳು ಕೂಡ ಇದೆ ಬೆಳೆಗಾರರು ಬಳಸ್ತಾ ಇರೋದು. ಮೊದಲೇ ಭಾಳ ಹಳೆಯದು ವಿಧಾನ ಏನಂತಂದರೆ, ಕಾಳುಗಳು ಬೇರ್ಪಡಿಸಿದ ನಂತರ ಅದನ್ನು ಬಿಸಿಲಿಗೆ ಹಾಕ್ತಾರೆ. ಬಿಸಿಲಿಗೆ ಹಾಕ್ಬಿಟ್ಟು 1 ದಿವಸ ಅದನ್ನು ಒಣಗಿದ ನಂತರ ಮತ್ತೆ ಅದನ್ನು ಹೀಪ್ ಮಾಡಿ, ಅದನ್ನು ಗುಡ್ಡೆ ಮಾಡಿ, ಅದಕ್ಕೆ ಬಿಸಿ ನೀರನ್ನ ಅದಕ್ಕೆ ಮೇಲೆ ಕುದೀತಾ ಇರೋ ನೀರನ್ನ ಅದನ್ನು ಸುರಿದ್ಬಿಟ್ಟು ಆ ಶಾಖ ಅದನ್ನು ಇಡೋ ರೀತಿಯಲ್ಲಿ ಅದನ್ನು ಮುಚ್ಚಿಟ್ಬಿಟ್ಟು ಅದ್ರ ಶಾಖ ಮತ್ತು ರಾತ್ರಿನಲ್ಲಿ ಅದು ಹೋಗ್ದಂಗೆ ಅದಕ್ಕೆ ಇನ್ಸುಲೇಟ್ ಮಾಡ್ತಾರೆ. ಗೋಣಿಚೀಲನೋ ಅಥವಾ ಬೇರೆ ವಿಧಾನಗಳಿಂದ ಅದನ್ನು ಇನ್ಸುಲೇಟ್ ಮಾಡಿ ಶಾಖ ಕಳ್ಕೊಳ್ಳೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ತಾರೆ. ಅದು ವಿಧಾನ. ಅದರಲ್ಲಿ ಪೂರ್ತಿ ಪ್ರಮಾಣದ ಬ್ಲ್ಯಾಕ್ ಪೆಪ್ಪರು, ಕರಿಮೆಣಸು ಅದರಿಂದ ಬರೋದಿಲ್ಲ ಅದರಲ್ಲಿ. ಮತ್ತು ಇನ್ನೊಂದು CFTRI ಅವರೊಂದು ಡೆವಲಪ್ ಮಾಡಿದ್ದು, ಅದಕ್ಕೆ ಬ್ಲ್ಯಾಂಚಿಂಗ್ ಅಂತ ಒಂದು ಮೆಥಡು. ಹೀಗೆ ಬೇರ್ಪಡಿಸಿದ್ದು ಕಾಳುಗಳನ್ನ ಕುದೀತಾ ಇರೋ ನೀರಿನಲ್ಲಿ 1 ನಿಮಿಷ ಅದನ್ನು ನೆನೆಸಿ ಇಟ್ಟು ನಂತರ ಅದನ್ನು ಒಣಗಿಸೋದು. ಅದರಲ್ಲಿ ಉತ್ತಮ ಗುಣಮಟ್ಟದ ಕಾಳುಮೆಣಸಂತೂ ಬರುತ್ತೆ, ಕರಿಮೆಣಸಂತೂ ಭಾಳ ಚೆನ್ನಾಗಿ ಬರುತ್ತೆ. ಆದರೆ ಒಂದೇನಂತಂದರೆ, ಅದರಲ್ಲಿ ಬ್ಲ್ಯಾಂಚಿಂಗಲ್ಲಿ ನಾವು ಮುಳುಗಿಸಿದಾಗ ಒಂದು ಕಪ್ಪುದು ಡಿಕಾಕ್ಷನ್ ಥರ ಬರುತ್ತೆ. ಬೆಳೆಗಾರಲ್ಲಿ ಒಂದು ಅನುಮಾನ, ಅದು ತೂಕ, ಅದ್ರ ಸಾರ ಏನಾದ್ರು ಆಚೆ ಹೊರಟೋಯ್ತು, ಅದು ತೂಕ ಕಡಿಮೆ ಆಗ್ಬೋದು ಅಂತ ಒಂದು ಅನುಮಾನ ಇರ್ತಾಯಿತ್ತು. ಈಗ ಅದಕ್ಕೂ ಕೂಡ ನಾವೊಂದು ಸಣ್ಣ ನಮ್ಮ ಬೆಳೆಗಾರ ಮಟ್ಟದಲ್ಲೇ ಒಂದು ಸಣ್ಣ ಸಂಶೋಧನೆ ರೀತಿಯಲ್ಲಿ ನಾವು ಮಾಡಿ, ಅದರಲ್ಲಿ ಅದು ಬ್ಲ್ಯಾಂಚಿಂಗ್ ಮಾಡಬೇಕಾದ್ರೆ ಸೌದೆ ಹಾಕಬೇಕು, ಕುದೀತಾರ ನೀರು ಇರಬೇಕು,
ಮತ್ತು ಮುಳುಗಿಸಿ ದೊಡ್ಡ ವಾಲ್ಯೂಮ್ ಆದರೆ ಎತ್ತಿ ಅದನ್ನು ಒಣಗಿಸ್ಬೇಕಾದ್ರೆ ಕೆಲವು ಸರ್ತಿ ಕೆಲಸ ಮಾಡೋರಿಗೂ ಕೂಡ ನೀರು ಬಿದ್ದು ಕೆಲವು ಸರ್ತಿ ಅವ್ರಿಗೆ ಅಪಾಯ ಆಗ್ತಾಯಿತ್ತು. ಈಗ ನಮಗೆ ಪ್ರಕೃತಿ ಕೊಟ್ಟ ದೊಡ್ಡ ಉಡುಗೊರೆ ಅಂತಂದರೆ ಸೂರ್ಯನ ಬೆಳಕು. ಸೂರ್ಯನ ಶಾಖನೇ ನಾವು ಉಪಯೋಗಿಸಿ ನಾವು ಕಾಳುಮೆಣಸು ಮಾಡೋ ಅಂಥ ಒಂದು ಸುಧಾರಿಸಿದ ಒಂದು ಕ್ರಮ ನಾವು ಬೆಳೆಗಾರ ಮಟ್ಟದಲ್ಲಿ ಅದೊಂದು ತಯಾರು ಮಾಡಿದ್ದೀವಿ. ಈಗ ಅದಾಗಲೇ ಅದನ್ನು ಎಲ್ಲ ಹೆಚ್ಚು ಬೆಳೆಗಾರರು ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಡಿಕೋನಿಂಗ್ ಮಾಡಿದ್ದು ಕಾಳುಗಳನ್ನ ನಾವು 1 ಇಂಚು ಥಿಕ್ನೆಸ್ಗೆ ಅದನ್ನು ನಾವು ಹರಡಿರ್ತೀವಿ ಈ ಸೋಲರೈಸೇಷನ್ ವಿಧಾನದಲ್ಲಿ. ಮತ್ತು ಅದಕ್ಕೆ ಒಂದು ಟ್ರಾನ್ಸ್ಪರೆಂಟು ಪಾಲಿಥಿನ್ ಶೀಟ್ ಅಥವಾ ಸಿಲ್ಪಾಲಿನ್ ಶೀಟಿಂದ ಅದನ್ನು ಮುಚ್ಚಿಡ್ತೀವಿ. ಅದ್ರ ಮಿನಿಮಮ್ಮು ಒಂದು 200 ಗೇಜು ಥಿಕ್ನೆಸ್ ಆದರೂ ಇರಬೇಕು. 400 ಗೇಜ್ ಥಿಕ್ನೆಸ್ ಆದರೆ ಭಾಳ ಒಳ್ಳೆಯದು. ಪ್ಲಾಸ್ಟಿಕ್ ಶೀಟ್ ಅಂದಾಗ ನಾವು ಕೆಲವು ಸರ್ತಿ ಕಪ್ಪುದು, ಹಳದಿದು, ಕೆಂಪುದು ಇದೇ ರೀತಿ ಎಲ್ಲ ಬಳಸೋಕ್ಕೆ ಶುರು ಮಾಡ್ತಾರೆ. ಅದು ಬಿಳಿದಾಗಿರಬೇಕು. ಬಿಳಿ ಅಂತಂದರೆ ಹಾಲು ಬಿಳಿ ಅಲ್ಲ, ಟ್ರಾನ್ಸ್ಪರೆಂಟ್ ಪಾಲಿಥಿನ್ ಶೀಟ್ ಆಗಬೇಕು. ಇಲ್ಲಿ ಮುಖ್ಯ ಉದ್ದೇಶ ಅಂತಂದರೆ ಸೋಲಾರ್ ಎನರ್ಜಿ ಏನು ಸೂರ್ಯನದು ಬೆಳಕಿದೆಯಲ್ಲ ಅದು ಪ್ಲಾಸ್ಟಿಕ್ಕಲ್ಲಿ ಟ್ರ್ಯಾಪ್ ಆಗುತ್ತೆ. ಒಳಗಡೆ ಟ್ರ್ಯಾಪ್ ಆಗಿಬಿಟ್ಟು ಒಂದು 36 ಡಿಗ್ರಿ ನಾವು ನಾರ್ಮಲಾಗಿ ನಾವು ಅದು ಒಣಗಿಸೋಕ್ಕೆ ಅಂತ ಹಾಕಿದಾಗ 36 ಡಿಗ್ರಿ ಅಂತ ಇದ್ದಿದ್ದು ಅದು 53-54 ಡಿಗ್ರಿವರೆಗೂ ಅದು ಏರುತ್ತೆ. ಇದು ಈ ಸೋಲರೈಸೇಷನ್ ಪ್ರೊಸೆಸ್ಸು ಸಾಧಾರಣ 6 ಗಂಟೆ ಇರಬೇಕು. 6 ಗಂಟೆ ಅಂದರೆ ಒಂದು ದಿವಸ ಪೂರ್ತಿ ಪ್ಲಾಸ್ಟಿಕ್ಕಲ್ಲಿ ಅದನ್ನು ಮುಚ್ಚಿಟ್ಟಿರಬೇಕು. ಆ ಟೈಮ್ನಲ್ಲಿ ಏನಾದರೂ ನಮಗೆ ಸರಿಯಾದ ಬೆಳಕಿನ ಮೋಡ ಇದ್ದ ವಾತಾವರಣ ಏನಾದರೂ ಇದ್ದರೆ ಇನ್ನೊಂದು ದಿವಸ ಕೂಡ ಅದು ಎಕ್ಸ್ಟೆಂಡ್ ಆಗುತ್ತೆ, ಮುಂದುವರಿಸಬೇಕು. ಆ ಹಂತದಲ್ಲಿ ಏನಾಗುತ್ತೆ, ಈ ಹಸಿರು ಕಾಳು ಪೂರ್ತಿ ಒಂದು ಕಪ್ಪಾಗಿ ಟರ್ನ್ ಆಗುತ್ತೆ. ಬ್ಲಾಂಚಿಂಗ್ನಲ್ಲಿ ಏನು ನಮಗೆ ಒಂದು ಭಾಳ ಬೆನಿಫಿಷಿಯಲ್ ಎಫೆಕ್ಟ್ ಇತ್ತು ಅದನ್ನು ನಾವು ಇದ್ರ ಬ್ಲಾಂಚಿಂಗಲ್ಲೂ ಕೂಡ ಇದು ಸೋಲರೈಸೇಷನಲ್ಲೂ ಕೂಡ ನಾವು ಅದನ್ನು ಪಡಿಬೋದು. ಇಲ್ಲಿ ನಾವು ನೋಡ್ತಾ ಇರೋದು ಒಂದು ದಿವಸ ಕಳೆದಿದೆ. ಒಂದು ದಿವಸ ಕಳೆದಿದ್ರು ಕೂಡ ಸ್ವಲ್ಪ ಮೋಡ ಎಲ್ಲ ಬಂದಿದ್ದರಿಂದ ಮಧ್ಯದಲ್ಲಿ ಹಸಿರು ಕಾಳಿದೆ. ಇದನ್ನು ಇನ್ನೂ ಒಂದು ದಿವಸ ನಾವು ಇಲ್ಲಿ ಸೋಲರೈಸೇಷನ್ಗೆ ಕಂಟಿನ್ಯೂ ಮಾಡ್ತೀವಿ. ನೆನ್ನೆ ಹಾಕಿದ್ದು ಬೆಳಿಗ್ಗೆ ಅದು ಪೂರ್ತಿ ಪ್ರಮಾಣ ಅದು ಕಪ್ಪಾಗಿಲ್ಲ, ಮಧ್ಯದಲ್ಲಿ ಹಸಿರು ಕಾಳಿದೆ. ಇನ್ನೊಂದು ದಿವಸ ನಾವು ಅದ್ರ ಹಾಕಿದಾಗ ಅದು ಪೂರ್ತಿ ಕಪ್ಪಾಗುತ್ತೆ. ಈಗ 2 ದಿವಸ ಅದು ಸೋಲರೈಸೇಷನ್ನು ಆಗಿದೆ. ಆಗಿದ ನಂತರ ನಾವು ಇನ್ನೂ ಚೆನ್ನಾಗಿ ಬಿಸಿ ಇರಬೇಕಾದ್ರೇ ಸಾಯಂಕಾಲ 3:30 4 ಗಂಟೆಯಲ್ಲಿ ಇರಬೇಕಾದ್ರೆ ಪ್ರಖರ ಬಿಸಿಲು ಇದ್ದಾಗ ಅದು ಶಾಖ ಇದ್ದಾಗಲೇ ಅದನ್ನು ನಾವು ಮುಚ್ಚಿಟ್ಬಿಟ್ಟು ನಾವು ಅದನ್ನು ಇನ್ಸುಲೇಟ್ ಮಾಡ್ತೀವಿ ಸೋಲರೈಸೇಷನ್ನು ಮೆಥಡಲ್ಲಿ. ಇಲ್ಲಿ ಮತ್ತೆ ನಾನು ರಿಪೀಟ್ ಮಾಡೋದಲ್ಲಿ ಮೊದಲು ಡಿಕೋನಿಂಗ್ ಮಾಡಿದ್ವಿ, ಮತ್ತು 1 ಇಂಚು ಎತ್ತರಕ್ಕೆ ಅದನ್ನು ಹರಡಿದ್ವಿ, ಮತ್ತು ಒಂದು 200 ಗೇಜು ಅಥವಾ 400 ಗೇಜದು ಪ್ಲಾಸ್ಟಿಕ್ ಶೀಟಿಂದ ಮುಚ್ಚಿ ಮಿನಿಮಮ್ ಒಂದು 6 ಗಂಟೆ ಅಷ್ಟು ಮಟ್ಟಿಗೆ ಪ್ರಖರ ಬಿಸಿಲಿಗೆ ಅದನ್ನು ಎಕ್ಸ್ಪೋಸ್ ಮಾಡಿದ್ವಿ. ಪ್ರಖರ ಬಿಸಿಲು ಇಲ್ಲ ಅಂದಾಗ ಮೊದಲೇ ದಿವಸದ ಜೊತೆಗೆ 2ನೇ ದಿವಸದವರೆಗೂ ಕೂಡ ನಾವು ಅದನ್ನು ಕಂಟಿನ್ಯೂ ಮಾಡಿದ್ವಿ. ಆ ಕಂಟಿನ್ಯೂ ಮಾಡಿದ ನಂತರ ಯಾವಾಗ ನಾವು ಅದು ಆಗಿದೆ, ಕಪ್ಪಾಗಿದೆ ಅಂತ ನಮಗೆ ಒಂದು ಮನವರಿಕೆ ಆದಾಗ ಅದನ್ನು ನಾವು ಅದು ಗುಡ್ಡೆ ಮಾಡಿದ ನಂತರ ಆ ಶಾಖನ ಹಾಗೆ ರಿಟೈನ್ ಮಾಡಲಿಕ್ಕೋಸ್ಕರ ನಾವು ಅದನ್ನು ಅದೇ ಅಗ್ರೋಶೇಡ್ ನೆಟ್ಟಲ್ಲಿ ಅದನ್ನು ಮುಚ್ಚಿಟ್ಬಿಟ್ಟು ಅದನ್ನು ನಾವು ಇನ್ಸುಲೇಟ್ ಮಾಡ್ತೀವಿ. ನೋಡಿ, ಇದಾಗಲೇ ಅದು ಸೋಲರೈಸೇಷನ್ ಪ್ರೊಸೆಸ್ ಪೂರ್ತಿ ಆಯಿತು. ಈಗ ಕಾಳು ಪೂರ್ತಿ ಡಾರ್ಕ್ ಕಲರ್ಗಾಗಲೇ ಅದು ಪೂರ್ತಿ ತಿರುಗಿದೆ. ಇದು ಹಿಂದಿನ ದಿವಸ ಅದನ್ನು ಗುಡ್ಡೆ ಮಾಡಿ ಅದಕ್ಕೆ ಮುಚ್ಚಿ ಅದಕ್ಕೆ ಇನ್ಸುಲೇಟ್ ಮಾಡಿದೆ. ಇನ್ಸುಲೇಟ್ ಮಾಡಿದ್ದು ಆ ಟೆಂಪ್ರೇಚರು ನಾವೇನು 52-50 ಡಿಗ್ರಿ ಶಾಖ ಇದೆಯಲ್ಲ ಅದು ಮುಂದಿನ ಮುಂಜಾನೆ 8 ಗಂಟೆವರೆಗೂ ಕೂಡ ಅದೇ ಟೆಂಪರೇಚರೇ ಅದು ಮೇಂಟೈನ್ ಆಗುತ್ತೆ, ಅಲ್ಲಿವರೆಗಿರುತ್ತೆ. ಹಾಗಾಗಿ ಅಲ್ಲಿ ಆ ಗುಡ್ಡೆ ಮಾಡಿದಾಗ ಎಲ್ಲ ಕಾಳುಗಳು ಕೂಡ ಪೂರ್ತಿ ಈ ಥರ ಕಪ್ಪು ಕಲರ್ಗೆ ಅದು ತಿರುಗಿರುತ್ತೆ. ನಾನು ಒಂದು ಹೇಳಿದೆ, ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಕಾಳನ್ನ ಬೇರ್ಪಡಿಸಿ ಡಿಕೋನಿಂಗ್ ಮಿಷಿನ್ ಆಗಲಿ ಅಥವಾ ತುಳಿದು ಬೇರೆ ವಿಧಾನ ಬೇರ್ಪಡಿಸಿ ಬಿಸಿಲಲ್ಲಿ 3 ದಿವಸ ಒಣಗಿಸ್ತಾರೆ. 3ನೇ ದಿವಸ ಅದು ಸೂರ್ಯನ ಬೆಳಕು ಪ್ರಖರತೆ ಮೇಲೆ ಹೋಗುತ್ತೆ. ಮೋಡ ಕವಿದ ವಾತಾವರಣ ಇದ್ದರೆ ಅದು 4ನೇ ದಿವಸಕ್ಕೂ ಕೂಡ ಹೋಗ್ಬೋದು. ಆದರೆ ಅದರಲ್ಲಿ ಮಾಯಿಶ್ಚರು ನಾವು ಒಂದು ನೋಡ್ಕೊಳ್ಬೇಕು. ಒಂದು 12% ಕಡಿಮೆ ಮಾಯಿಶ್ಚರ್ ಇದ್ದರೆ ಅದನ್ನು ನಾವು ಶೇಖರಣೆ ಮಾಡಿ ಚೀಲದಲ್ಲಿ ಹಾಕಿ ಶೇಖರಣೆ ಹಂತದಲ್ಲಿ ಅದಕ್ಕೆ ಯಾವ ರೀತಿ ಅದು ಫಂಗಸ್ಸು ಒಂದು ಬೂಸ್ಟ್ ಏನು ಬರೋದಿಲ್ಲ. ಈ ಶೇಖರಣೆ ಮಾಡಿದ ಮೆಣಸಲ್ಲಿ 2 ರೀತಿ ಬೂಸ್ಟ್ಗಳು ಬರುತ್ತವೆ. ಒಂದು ಆಸ್ಪಜಿರಸ್ ಫ್ಲೇವಸ್ ಅಂದ್ಬಿಟ್ಟು ಅದರಿಂದ
ಅಫ್ಲೋಟಾಕ್ಸಿನ್ ಅಂದ್ಬಿಟ್ಟು ಒಂದು ಕ್ಯಾನ್ಸರ್ ಕಾರಕ ಒಂದು ಟಾಕ್ಸಿನ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ಒಂದು ಆಸ್ಪರ್ಜಿಲಸ್ ಅಕ್ರೇಷಿಯಸ್ ಅಂದ್ಬಿಟ್ಟು ಇನ್ನೊಂದು, ಅದು ಅಕ್ರೋಟಾಕ್ಸಿನ್ ಅಂತ. ಅಫ್ಲೋಟಾಕ್ಸಿನ್ ಆಗಲಿ ಅಕ್ರೋಟಾಕ್ಸಿನ್ ಆಗಲಿ ಎರಡೂ ಕೂಡ ಅದಕ್ಕೆ ಕ್ಯಾನ್ಸರ್ ಕಾರಕಗಳು. ಮತ್ತು ಹಾಗೆಯೇ ಫುಡ್ ಪಾಯ್ಸನಿಂಗ್ಗೆ ಇದು ಕೆಲವು ಕೂಡ ವಸ್ತುಗಳು ಅದರಲ್ಲಿ ಸೇರುತ್ತವೆ. ಆದರೆ ನಾವು ಸಗಣಿ ಸಂಪರ್ಕ ಇಲ್ಲದಲೇ ನೇರ ಅಗ್ರೋಶೇಡ್ ನೆಟ್ಟಲ್ಲಿ ಮತ್ತು ಪ್ಲಾಸ್ಟಿಕ್ ಮ್ಯಾಟಲ್ಲಿ ಅದನ್ನು ನಾವು ಒಣಗಿಸಿದ್ದೇ ಆದರೆ ಅಲ್ಲಿ ಯಾವ ರೀತಿ ನಾವು ಬೇರೆ ಮೈಕ್ರೋಗ್ಬಿಯಲ್ ಕಂಟಾಮಿನೇಷನ್ ಕೂಡ ಅದಕ್ಕೆ ಬರೋದಿಲ್ಲ, ಯಾವುದು ಒಣಗಿಸೋ ಹಂತದಲ್ಲಿ. ಶೇಖರಣೆ ಹಂತದಲ್ಲೂ ಬರೋ ಫಂಗಸ್ಗಳ ಬಗ್ಗೆ ನಾನು ಆಗಲೇ ಪ್ರಸ್ತಾಪ ಮಾಡಿದೆ. ಆಸ್ಪರ್ಜಿಲಸ್ ಫ್ಲೇವರ್ಸು ಮತ್ತು ಆಸ್ಪರ್ಜಿಲಸ್ ಅಕ್ರೇಷಿಯಸ್ ಅಂದ್ಬಿಟ್ಟು ಅಫ್ಲೋಟಾಕ್ಸಿನ್ ಮುಕ್ತವಾದ್ದು ನಾವು ಕಾಳುಮೆಣಸನ್ನ ನಾವು ತಯಾರು ಮಾಡಬೇಕು. ಅದಕ್ಕೆ ಮುಖ್ಯವಾದ್ದು ಅಂತ ಅಂದರೆ ಮಾಯಿಶ್ಚರ್ ಕಂಟೆಂಟು 12% ಕಡಿಮೆ ಇರಬೇಕು. ಇನ್ನು ನಾವು ವಿಧಾನಗಳ ಬಗ್ಗೆ ನಾವು ಆಗಲೇ ಚರ್ಚೆ ಮಾಡ್ತಾಯಿದ್ವಿ. ಕಾಳುಮೆಣಸು ಬೇರ್ಪಡಿಸಿ 3 ಬಿಸಿಲು, ಕೊನೆ ಬಿಸಿಲಿನ ಸಾಯಂಕಾಲ ಅದನ್ನು ತೆಗೆದು ಶೇಖರಿಸ್ತೀವಿ. ಒಣಗಿದ ನಂತರ ಅದನ್ನು ಇಟ್ಟು ನಂತರ ತೂರಿ ಅದರಲ್ಲಿ ಜೋಳಕಾಳುಗಳು ಮತ್ತು ಕಡ್ಡಿಗಳು ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಡಬೇಕು. ಆದರೆ ಅದನ್ನು ಒಣಗಿಸೋ ಹಂತದಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು, ಬೆಕ್ಕು ಬಂದು ಮಲಗೋದಾಗಲಿ, ನಾಯಿ ಬಂದು ಮಲಗೋದಾಗಲಿ, ಅಥವಾ ಕೆಲವು ಕೀಟಗಳು ಬರೋದಾಗಲಿ, ಅಥವಾ ಪಕ್ಷಿಗಳು ಒಳಗಡೆ ಬಂದು ಅದ್ರ ಪುಕ್ಕ ಅದರದ್ದು ಇದು ಡ್ರಾಪಿಂಗ್ಸು, ಅದೇನು ಮಲ, ಅದು ಕೂಡ ಅದರಲ್ಲಿ ಕಂಟಾಮಿನೇಷನ್ ಬರಬಾರ್ದು. ಇದನ್ನು ನೇರ ಕಾಳುಮೆಣಸನ್ನ ಪುಡಿ ಮಾಡಿ ಅದು ನೇರ ಫುಡ್ಡಿಗೆ ಸೇರಿಸೋದ್ರಿಂದ ಆ ಮಲಿನ ಕೂಡ ಏನು ನಾವು ಮಲಮೂತ್ರ ಪ್ರಾಣಿಗಳದ್ದು ಅಥವಾ ಅದ್ರ ರೋಮಗಳಾಗಲಿ ಅಥವಾ ಪಕ್ಷಿಗಳದ್ದು ರೆಕ್ಕೆ ಅದು ಪುಕ್ಕ ಆಗಲಿ ಅದರಲ್ಲಿ ನಾವು ಸೇರಿಸಬಾರ್ದು. ಈ ಹಂತಗಳನ್ನ ನಾವು ಕಾಳುಮೆಣಸು ತಯಾರಿ ಹಂತದಲ್ಲಿ ನಾವು ಅದನ್ನು ತೊಗೊಳ್ಬೇಕು. ಮತ್ತು ಸೋಲರೈಸೇಷನ್ ಆಗಲಿ ಅಥವಾ ಕಾಳು ಮೆಣಸನ್ನ ನೇರವಾಗಿ ಬಿಸಿಲಿಗೆ ಹರಡಿ ಅದಕ್ಕೆ ಬಿಸಿಲು ಕುದಿತರ ನೀರಲ್ಲಿ ಹಾಕಿ ಮುಚ್ಚಿಟ್ಟು ಶಾಖರ ಸಂರಕ್ಷಣೆ ಮಾಡಿದ್ರೆ ಈ 3 ವಿಧಾನದಲ್ಲೂ ಕೂಡ ನಮಗೆ ಉತ್ತಮ ಗುಣಮಟ್ಟದ್ದು ಬರುತ್ತೆ. ಆದರೆ ನಂಬರ್ 1 ಕ್ವಾಲಿಟಿ ಅಂತ ನೀವು ತೊಗೊಳ್ಳೋದಾದರೆ ಇದು ಕಪ್ಪು ಮೆಣಸು ಕಪ್ಪಾಗಿರಬೇಕು, ಬಿಳಿ ಮೆಣಸು ಮುತ್ತಿನ ಥರ ಇರಬೇಕು. ಈ ಕಪ್ಪಾಗಿರೋ ಕಾಳು ಮೆಣಸು ನಮಗೆ ಬ್ಲ್ಯಾಂಚಿಂಗ್ ಮೆಥಡಲ್ಲಿ ನಂಬರ್ 1 ಕ್ವಾಲಿಟಿ ಅಂತ ನಾವು ತೊಗೊಂಡ್ರೆ, ಸೋಲರೈಸೇಷನ್ನಲ್ಲಿ ನಂಬರ್ 2 ಕ್ವಾಲಿಟಿ. ಅದು 2 ದಿವಸ ಸೋಲರೈಸೇಷನ್ನು ನಾವು ಮಾಡಿದ್ದೆ ಆದರೆ ಅದು ಬ್ಲ್ಯಾಂಚಿಂಗ್ ಮೆಥಡಲ್ಲಿ ಯಾವ ರೀತಿ ಕಾಳು ಕಪ್ಪಾಗಿರುತ್ತೋ ಅದೇ ರೀತಿ ಆ ಕಾಳು ಕೂಡ ಅದು ಕಪ್ಪಾಗಿರುತ್ತೆ. ಈ ಮುಖ್ಯ ಅಂಶಗಳು ತಾವು ಗಮನಿಸಬೇಕು. ಮುಖ್ಯ ಅಂಶಗಳಲ್ಲಿ ಅಂತಂದರೆ ತೇವಾಂಶ 12%ಗಿಂತ ಕಡಿಮೆ ಇರಬೇಕು, ಪ್ರಾಣಿ ಮಲಮೂತ್ರಗಳು ಇರಬೇಕು, ಸಗಣಿ ನಮಗೆ ವಾರಿ ಪೂಜ್ಯ, ಎಲ್ಲ ದೇವ ಪೂಜೆಗೂ ಕೂಡ ನಾವು ಅದನ್ನು ಇಡ್ತೀವಿ. ಆದರೆ ಆ ಸಗಣಿ ಅಂಶ ಯಾವುದೇ ಪ್ರಾಣಿಗಳದ್ದು ಮಲಮೂತ್ರ ಅಂಶ ನಮಗೆ ಕಾಳುಮೆಣಸಲ್ಲಿ ಸೇರಬಾರ್ದು. ಇದಿಷ್ಟು ಎಚ್ಚರಿಕೆ ತಾವು ತೊಗೊಂಡಿದ್ದೇ ಆದರೆ ಉತ್ತಮ ಗುಣಮಟ್ಟದ ಕಾಳುಮೆಣಸನ್ನು ನಮಗೆ ಸಿಗುತ್ತೆ. ವೀಕ್ಷಕರೇ, ಇಷ್ಟೊತ್ತು ಕಾಳುಮೆಣಸಿನ ಸಂಸ್ಕರಣೆ ಬಗ್ಗೆ ವಿವರವಾಗಿ ತಿಳ್ಕೊಂಡ್ರಿ. ಕಾಳುಮೆಣಸು ಹಿಂದೆ ಸುಮಾರು ಸಂದರ್ಭಗಳಲ್ಲಿ ಭಾರತದಿಂದ ರಫ್ತಾಗಿದ್ದು ಅಲ್ಲಿ ವಿದೇಶಗಳಲ್ಲಿ ರಿಜೆಕ್ಟ್ ಆಗಿತ್ತು. ಅಲ್ಲಿಂದ ಕಾರಣ ಏನಿದೆ ಅಂತ ಕೇಳಿ ಅದ್ರ ಜೊತೆಗೆ ನೆಲದ ಮೇಲೆ ಒಣಗಿಸಿದಾಗ ಸಣ್ಣ ಸಣ್ಣ ಧೂಳಿನ ಕಣಗಳು, ಅದರ ಜೊತೆಗೆ ಅಂದರೆ ಈಗ ನಾವು ಸಗಣಿ ಹಾಕಿ ಸಾರಿಸಿದ ನೆಲದಲ್ಲಿ ಮಾಡಿದಾಗ ಬ್ಯಾಕ್ಟೀರಿಯಾ, ಸಾಲ್ಮೊನೆಲ್ಲಾ ಇರ್ಬೋದು, ಈವನ್ ಕೆಲವೊಮ್ಮೆ ಇಕೋಲಿ ಅಂತ ಸೂಕ್ಷ್ಮಾಣು ಜೀವಿಗಳು ಅದ್ರ ಜೊತೆಗೆ ಹೋಗಿ ಅಲ್ಲಿ ಟೆಸ್ಟಲ್ಲಿ ಫೇಲ್ ಆಗಿತ್ತು. ಆ ಥರ ಸಂದರ್ಭಗಳು ಬರಬಾರ್ದು ಅಂಥೇಳಿ ಈಗ ವ್ಯವಸ್ಥಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡುವಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಕಾಳಜಿಯನ್ನು ತಗೋತಾರೆ. ಮತ್ತು ಅದೇ ಕಲರು ಮತ್ತು ಅದರ ಶೈನಿಂಗು ಎಲ್ಲ ದೃಷ್ಟಿಯಿಂದ ಭಾಳ ಕಾಳಜಿ ಕೊಡ್ತಾರೆ. ಆವಾಗ ಅಷ್ಟು ಮಾಡಿದರೆ ನಮಗೆ ಒಳ್ಳೆಯ ಪ್ರೀಮಿಯಂ ಪ್ರೈಸು ಸಿಗುತ್ತೆ. ಅದು ಇವತ್ತು ನೀವು ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡ್ರಿ ಅಂತ ಅನ್ಕೋತೀವಿ. ಇಷ್ಟು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಡಾಕ್ಟರ್ ವೇಣುಗೋಪಾಲ್ ಸರಿಗಾಯಿತು ಮತ್ತು ಆ ತೋಟದ ಅಥವಾ ಸ್ಥಳದ ಮಾಲೀಕರಾದ ಶ್ರೀ ಸೀತಾರಾಮ್ ಹೆಗ್ಡೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಕಂತನ್ನು ಮುಗಿಸೋಣ. ನಮಸ್ಕಾರ.